ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕ್ ಫಿಕ್ಸ್ ಟುಡೇ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು MG ರೋಡ್ ಒಳಗದೀನಿ. ಯಾಕಂದ್ರೆ ನಿಮಗೂ ಗೊತ್ತೈತಿ, ಇನ್ನೊಂದು 6 ಒಳಗೆ 2025 ಮುಗಿತೈತಿ, 2026 ಸ್ಟಾರ್ಟ್ ಆಗ್ತೈತಿ. ನ್ಯೂ ಇಯರ್ ಸೆಲೆಬ್ರೇಷನ್ MG ರೋಡ್ ಒಳಗೆ, ಅದು ಎಲ್ಲೇ ಚರ್ಚ್ ಸ್ಟ್ರೀಟ್ ಒಳಗೆ ಹೆಂಗಿರುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ಬೇಕಂತೇಳಿ ಇವತ್ತು ನಾ ಬಂದೀನಿ. ನಿಮಗೆ ಎಷ್ಟಾಗ್ತೈತೆ ಅಷ್ಟು ತೋರಿಸ್ತೀನಿ ನಾನು, ಚರ್ಚ್ ಸ್ಟ್ರೀಟ್ ಒಳಗೆ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ನ್ಯೂ ಇಯರ್ನ ಅಂತೇಳಿ. ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಐತಿ. ಅಷ್ಟು ರಶ್ ಒಳಗೆ ಲಿಟ್ರಲಿ ಇಲ್ಲೊಬ್ರು ಅಜ್ಜಾರು ಪೆನ್ಸ್ ಮಾರಾತಿದ್ರು. ನನಗೆ ಗೊತ್ತಿಲ್ಲ ಯಾರು ತೊಗೋತಾರಂಥೇಳಿ, ಬಟ್ ಹಿಂಗೂ ಇರುತ್ತೆ ಲೈಫ್. ಗೈಸ್, ಲಿಟ್ರಲಿ ಪೊಲೀಸರು ಇಲ್ಲಿ ನಿಲ್ಲಕ ಬಿಡಾತಿಲ್ಲ. ನಾನು ಬೇರೆನ ಅನ್ಕೊಂಡು ಬಂದಿದ್ದೆ, ಬಟ್ ಇಲ್ಲಿ ರಿಯಾಲಿಟಿನೇ ಡಿಫ್ರೆಂಟ್ ಐತಿ. ಮೋರ್ ದೆನ್ 1000 ಪೊಲೀಸ್ ಅದಾರ ಅನ್ನಿಸ್ತೈತಿ ನನ್ನ ಅನ್ಸೋ ಮಟ್ಟಿಗೆ. ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಐತಿ. ಇಲ್ಲಿ ನಿಲ್ಲಾಕೂ ಬಿಡಾತಿಲ್ಲ, ಕಂಟಿನ್ಯೂಸ್ ಮೂವ್ ಮಾಡೋಣ ಥರ. ಜಾಸ್ತಿ ಸೆಕ್ಯೂರಿಟಿ ಇರಲ್ಲ. ಯಾರಿಗೆ ಬೇಕಾದವ್ರನ್ನ ಮಾತಾಡ್ಸ್ಕೊಂಡು ನ್ಯೂ ಇಯರ್ ಬಗ್ಗೆ ಯಾರ್ಯಾರಿಗೇನು ರೆಸಲ್ಯೂಷನ್ ಅದಾವು, ಯಾರ್ಯಾರಿಗೆ ಹೆಂಗೆ ಒಪಿನಿಯನ್ ಐತಿ, ಪಬ್ಲಿಕ್ಕಿಗೆಲ್ಲ ಮಾತಾಡ್ಸ್ಬೇಕಂತ ಅನ್ಕೊಂಡೆ. ಬಟ್ ಇಲ್ಲೆಲ್ಲ ಉಲ್ಟನ ಆಯ್ತು. ಮತ್ತು MG ರೋಡ್ ಚರ್ಚ್ ಸ್ಟ್ರೀಟ್ ಲೈನ್ದಾಗಿರೋ ಎಲ್ಲ ಪಬ್ಸ್ ಆಗಲಿ ಬಾರ್ಸ್ ಆಗಲಿ ಎಲ್ಲನೂ ಕ್ಲೋಸ್ ಮಾಡಿಸಿದ್ರು ಪೊಲೀಸರು. ಯಾಕಂತ ಗೊತ್ತಿಲ್ಲ ನಂಗೆ. ಯಾವ್ಯಾವ ಫುಡ್ ಐಟಮ್ಸ್ ಅಂಗಡಿ ಇದ್ದವಲ್ಲ ಅವು ಅಷ್ಟು ಓಪನ್ ಇದ್ದವು. ಯಾಕಂದ್ರೆ ಫುಡ್ ಎಸೆನ್ಷಿಯಲ್ ಅಲ್ಲ, ಭಾಳ ಮೇಜರ್ ಬೇಸಿಕ್ ರಿಕ್ವೈರ್ಮೆಂಟ್. ಸೊ ಅದಕ್ಕೆ ಅವಷ್ಟು ಅಂಗಡಿಗಳೆಲ್ಲ ಓಪನ್ ಇದ್ದವು. ಬಟ್ ಸ್ಟಿಲ್ ಅವು ಲೈಕ್ 11:45 11:50 ಆ ಟೈಮ್ ಆಗಕ್ಕೆ ಬಂದಂಗೆಲ್ಲ ಕ್ಲೋಸ್ ಮಾಡ್ಸಕ್ಕೆ ಹತ್ಬಿಟ್ರು ಫುಲ್ ಸ್ಟ್ರಿಕ್ಟ್ಲಿ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು 12 ಗಂಟೆಗೆ ಫುಲ್ ಕ್ರೌಡ್ ಕಂಟ್ರೋಲಿಗೆ ಸಿಗೋಂಗಿಲ್ಲ, ಶಾಪ್ಸ್ ಎಲ್ಲ ಓಪನ್ ಇದ್ದರೆ ಇನ್ನೂ ಪ್ರಾಬ್ಲಮ್ ಆಗ್ತೈತಿ ಅಂಥೇಳಿ ಲಿಟ್ರಲಿ ಅವ್ರು ಪ್ರತಿಯೊಂದು ಶಾಪ್ನೂ ಇನ್ನೆಂಟಲ್ಲೂ ಬರಾಕತ್ತು ಎಲ್ಲ ಕ್ಲೋಸ್ ಮಾಡಾಕತ್ತರು. ಮತ್ತು ಎಲ್ಲ ಕ್ರೌಡ್ನು ಕ್ಲಿಯರ್ ಮಾಡ್ಸೋಕ್ಕೆ ಟ್ರೈ ಮಾಡಿದ್ರು. ಬಟ್ ಅಲ್ಲಿ ಏನೂ ಇರಲಿಲ್ಲ. ಲೈಕ್ ಚರ್ಚ್ ಸ್ಟ್ರೀಟ್ ಒಳಗೆ 12 ಆದ್ರೂ ನನಗೊಂದು ಕ್ರ್ಯಾಕರ್ಸ್ ಕಾಣಲಿಲ್ಲ, ಏನೂ ಕಾಣಲಿಲ್ಲ. ಎಲ್ಲರೂ ಮಂದಿ ಬಂದಿದ್ರು. ಅವರ 5 4 3 2 1 ಅಂದು ಹ್ಯಾಪಿ ನ್ಯೂ ಇಯರ್ ಅಂತೇಳಿ ಸೇರಿದ್ರು, ಮನೆಗೆ ಹೋದ್ರು. ಇನ್ನೊಂದು ಏನು ಇನ್ಸ್ಪೈರಿಂಗಪ್ಪ ಅಂತಂದ್ರೆ, ಒಂದು 3 ಜನ ವರ್ಕಿಂಗ್ ಪ್ರೊಫೆಷ್ನಲ್ ಕೂಡಿ ಇದೊಂದು ಏನೋ ಸ್ಟಾರ್ಟಪ್ ಥರ ಮಾಡಿದ್ರು ನೋಡ್ರಿ. ಈಗೇನು ನೀವು ವಿಡಿಯೋ ನೋಡೋ ಹತ್ತಿರಲ್ಲ, ಇದು ಆಲ್ಮೋಸ್ಟ್ 12 ಟೈಮ್ ಒಳಗೆ ನಡೆಯತ್ತಿದ್ದು ಇನ್ಸಿಡೆಂಟ. ಲಿಟ್ರಲಿ ಏನೂ ಇರಲಿಲ್ಲ ಅಲ್ಲಿ. ಎಲ್ಲರೂ ಸುಮ್ಮನೆ ಮ್ಯಾಲೆ ನೋಡ ಹತ್ತಿದ್ರು, ಏನಾರು ಆಗ್ತೈತನ, ಏನಾರ ಲೈಟ್ಸ್ ಬರ್ತಾವನ, ಏನಾರ ಕ್ರ್ಯಾಕರ್ಸ್ ಬರ್ತಾವನ ಅಂಥೇಳಿ. ಏನೂ ಹತ್ತಿರಲಿಲ್ಲ. ಪೊಲೀಸ್ ಹೇಳ ಹತ್ತಿದ್ರು ಏನೂ ಇಲ್ಲ, ಹೋಗ್ರಿ 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 ಅಂತ. ಬಟ್ ಯಾರೂ ಕೇಳೋ ಮನಸ್ಥಿತಿ ಒಳಗೆ ಇರಲಿಲ್ಲ. ಸೊ ಲಿಟ್ರಲಿ ಎಲ್ಲರೂ ವೇಟ್ ಮಾಡಿದ್ರು. ವೇಟ್ ಮಾಡಿ ಏನೂ ಇಲ್ಲ ಅಂತ ಗೊತ್ತಾದ ತಕ್ಷಣ ಮನೆಗೆ ಹೋಗಿ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಇನ್ನೊಂದು ನಾನು ನೋಡಿದಂಗೆ ಆಲ್ಮೋಸ್ಟ್ ಆಲ್ ಮೀಡಿಯಾದವರು ಬಂದಿದ್ರಲ್ಲಿ. ಎಲ್ಲ ಮೀಡಿಯಾ, ಎಷ್ಟೊಂದು ಮೀಡಿಯಾ ಅದಾವೆ, ಎಲ್ಲ ಮೀಡಿಯಾಸು. ಮತ್ತು ಬೆಂಗಳೂರೊಳಗೆ ಎಷ್ಟೊಂದು ಲೈಕ್ ಲೋಕಲ್ ಮೀಡಿಯಾಸು ಅದಾವೆ, ಅವು ಬಂದಿದ್ವು. ಎಲ್ಲರೂ ಯಾರು ಸಿಗ್ತಾರನ, ಏನಾರ ಹೇಳ್ತಾರನ ಅಂತೇಳಿ ಟ್ರೈ ಮಾಡತ್ತಿದ್ರೆ. ಎಷ್ಟೊಂದು ಜನ ಯಾರ್ಯಾರು ಅಲರ್ಟ್ ಅದಾರಲ್ಲ ಅವರು ಮಾತಾಡೋಕ್ಕೆ ಇಂಟ್ರೆಸ್ಟೆಡ್ ಇರಲಿಲ್ಲ. ಬಟ್ ಯಾರು ಫುಲ್ ಹೈ ಒಳಗಿದ್ರಲ್ಲ ಅವ್ರು ಮಾತ್ರ ಲೈಕ್ ಯಾವ್ದಾದ್ರು ಮೈಕ್ ಸಿಕ್ಕರೆ ಸಾಕು ಹೋಗಿ ಮಾತಾಡೋಕ್ಕೆ ಟ್ರೈ ಮಾಡತ್ತಿದ್ರು, ಮನ್ಸಿಗೆ ಬಂದಿದ್ದು ಹೇಳತ್ತಿದ್ರು. ಮತ್ತು ಇನ್ನೊಂದು ಎಷ್ಟೋ ಜನ ನಿಂದ್ರಕ್ಕೂ ಹತ್ತಿರಲಿಲ್ಲ. ಒಂದು 3 ಮಂದಿ ದೋಸ್ತರು ಇರ್ತಾರೆ ಅಂದ್ರೆ ಒಬ್ಬ ಕುಡಿಲಾರ್ದವ್ ಇರ್ತಾನೆ, ಅವರಿಬ್ಬರನ್ನೂ ಮ್ಯಾನೇಜ್ ಮಾಡ್ಕೊಂಡು ಕರ್ಕೊಂಡು ಹೋಗತ್ತಿದ್ದ. ಅಂಥ ಇನ್ಸಿಡೆಂಟ್ಸು ಕಂಡು ನನಗೆ. ಒಂದಿಷ್ಟು ವಿಡಿಯೋ ಶೂಟ್ ಮಾಡೀನಿ ನಾನು. ಬಟ್ ಲಿಟ್ರಲಿ ನಂಗೆ ಪೋಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ಸುಮ್ಮನೆ ಅವ್ರ ಪರ್ಸ್ನಲ್ ಥಿಂಗ್ಸ್ನ ನಾ ಪೋಸ್ಟ್ ಮಾಡೋದು ನನಗೆ ಯಾಕೋ ಸರಿ ಅನ್ಸಂಗಿಲ್ಲ. ಸೊ ಹೀಗಾಗಿ ನಾನು ಒಂದಿಷ್ಟು ಥಿಂಗ್ಸ್ನ ಪೋಸ್ಟ್ ಮಾಡಲಿಲ್ಲ.
ನಾನು ಏನೋ ಅನ್ಕೊಂಡು ಬಂದೆ ಇಲ್ಲೇ ಫುಲ್ ಸೆಲೆಬ್ರೇಷನ್ ಮಸ್ತ್ ಇರ್ತೈತಿ. ನಾನು ಎಲ್ಲಾನು ಮಸ್ತ್ ತೋರಿಸ್ಬೋದು, ಎಲ್ಲರ ಜೊತೆನೂ ಮಾತಾಡ್ಬೋದು, ಲಾಗ್ ಮಾಡ್ಬೋದು ಅಂತ ಅನ್ಕೊಂಡು ಬಂದೆ. ಬಟ್ ಇಲ್ಲಿ ರಿಯಾಲಿಟಿ ಡಿಫ್ರೆಂಟ್ ಆಯ್ತು. ಸೊ ಫುಲ್ ಸೆಕ್ಯೂರಿಟಿ ಹಾರ್ಡ್ ಇತ್ತು. ಸೊ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಪೊಲೀಸ್ ಅಂತೂ ಸಿಕ್ಕಾಬಿಟ್ಟಿದ್ರು. ಮೋರ್ ದೆನ್ 1000 ಪೊಲೀಸ್ ಸೆಕ್ಯೂರಿಟಿ ಇತ್ತು. ಆಲ್ಮೋಸ್ಟ್ ಎಲ್ಲರೂ ಕಳ್ಸ ಹತ್ತಿದ್ದವರು. ನೆಕ್ಸ್ಟ್ ಲೆವೆಲ್ ಕ್ರೌಡ್ ಇತ್ತು. ಯಾರಿಗೂ ಮಾತಾಡ್ಸೋಕ್ಕಾಗಲಿಲ್ಲ, ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಎಷ್ಟಾಗ್ತೈತೆ ಅಷ್ಟು ಮಾಡೀನಿ, ವಿಡಿಯೋ ಪೋಸ್ಟ್ ಮಾಡ್ತೀನಿ. ಐ ಹೋಪ್ ನಿಮ್ಮ ನ್ಯೂ ಇಯರ್ನು ಮಸ್ತ್ ಆಗೈತೆ ಅನ್ಕೋತೀನಿ. ಸೊ ವಿಶಿಂಗ್ ಯು ಅ ಹ್ಯಾಪಿ ನ್ಯೂ ಇಯರ್ ಫಾರ್ ಎವ್ರಿ ಒನ್. ಎಲ್ಲರಿಗೂ 2025 ಭಾಳ ಚಲೋ ಮಾಡೈತಿ ಅಂತ ಅನ್ಕೋತೀನಿ. 2026 ಅದಕ್ಕಿಂತ ಚಲೋ ಮಾಡಲಿ ಅಂತೇಳಿ ಎಲ್ಲರಿಗೂ ವಿಶ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.